ಬೆಳಗಾವಿಯ ಸ್ವಗ್ರಾಮದಲ್ಲಿ ವೀರ ಯೋಧನ ಅಂತ್ಯಕ್ರಿಯೆ ಇದೀಗ ಮುಗಿದಿದೆ. ಪಂತ ಬಾಳೆಕುಂದ್ರಿ ಗ್ರಾಮದ ಸಾಂಬ್ರಾ ರುದ್ರಭೂಮಿಯಲ್ಲಿ ಯೋಧ ದಯಾನಂದ್ ಅವರ ಅಂತ್ಯ ಸಂಸ್ಕಾರ ನಡೆದಿದೆ. ನಿನ್ನೆ ನಡೆದಿದ್ದಂತಹ ವಾಹನ ಅಪಘಾತದಲ್ಲಿ ವೀರ ಮರಣವನ್ನೊಪ್ಪಿರುವ ಕರ್ನಾಟಕದ 3 ಯೋಧರ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳು ಮುಗಿದಿದೆ. ಯೋಧ ದಯಾನಂದ್ ಪತ್ನಿಗೆ ಭಾರತದ ಧ್ವಜವನ್ನು ಸೈನ್ಯಾಧಿಕಾರಿ ಹಸ್ತಾಂತರಿಸಿದರು. ಬೆಳಗಾವಿ ಜಿಲ್ಲಾಡಳಿತದಿಂದ ಎಸಿ ಶ್ರವಣಕುಮಾರ್ ಇದ್ದರು. ಯೋಧನ ಅಂತ್ಯಕ್ರಿಯೆ ಮುನ್ನ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಯಿತು. 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಲ್ಲಿಕೆ ಮಾಡಲಾಯಿತು. ಸರ್ಕಾರಿ ಗೌರವಗಳೊಂದಿಗೆ ದಯಾನಂದ್ ಅಂತ್ಯ ಸಂಸ್ಕಾರ ನೆರವೇರಿತು. ಮಗ ಗಣೇಶ್ನಿಂದ ಬಿಲೋಪತ್ರ ಹಾಕಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಲಾಯಿತು. ದಯಾನಂದ್ ಪತ್ನಿ ನಂದಾ, ಪೋಷಕರು ಮತ್ತು ಗ್ರಾಮಸ್ಥರು ವೀರ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ಕಣ್ಣೀರಿನ ವಿದಾಯವನ್ನು ನೀಡಿದರು. ಪಂತ ಬಾಳೆಕುಂದ್ರಿ ಗ್ರಾಮದ ಸಾಂಬ್ರಾ ರುದ್ರಭೂಮಿಯಲ್ಲಿ ವೀರ ಯೋಧ ದಯಾನಂದ್ ಅಂತ್ಯ ಸಂಸ್ಕಾರ ನೆರವೇರಿತು. ಸಕಲ ಸರ್ಕಾರಿ ಗೌರವದೊಂದಿಗೆ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸೋದರ ಮುಖಾಂತರ ಗೌರವವನ್ನು ಸಲ್ಲಿಸಿದರು. ನಂತರ ಯೋಧ ದಯಾನಂದ್ ಅವರ ಪತ್ನಿಗೆ ಅವರ ಮೈಮೇಲೆ ಹೊದಿಸಿದ್ದ ತ್ರಿವರ್ಣ ಧ್ವಜವನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ ಕೂಡ ಮುಗಿತು. ಸರ್ಕಾರಿ ಗೌರವಗಳೊಂದಿಗೆ ದಯಾನಂದ್ ಅಂತ್ಯ ಸಂಸ್ಕಾರ ನೆರವೇರಿತು. ಪುಟ್ಟ ಮಗ ಗಣೇಶ್ ಬಿಲ್ವಪತ್ರ ಹಾಕಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದರು. ದಯಾನಂದ್ ಅವರ ಪತ್ನಿ ನಂದಾ ಮತ್ತು ಪೋಷಕರು ಮತ್ತು ಗ್ರಾಮಸ್ಥರು ವೀರಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ದಯಾನಂದ್ ಅಮರ್ ರಹೆ ಅನ್ನುವ ಘೋಷವಾಕ್ಯಗಳನ್ನು ಮೊಳಗಿಸಿದರು. ಪಂತ ಬಾಳೆಕುಂದ್ರಿ ಗ್ರಾಮದ ಸಾಂಬ್ರಾ ರುದ್ರಭೂಮಿಯಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರಿದೆ.